ಜೈ ಶ್ರೀಕೃಷ್ಣ, ಜೈ ದುರ್ಗಾ ಮಾತಾ. ಆದಿಶಕ್ತಿಗೆ ನನ್ನ ಪ್ರಣಾಮಗಳನ್ನು ಸಲ್ಲಿಸುತ್ತಾ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು. ಆತ್ಮೀಯರೇ, ಜೈ ದುರ್ಗಾ ಸಪ್ತಶತಿಯ ಕವಚಂ ಶ್ಲೋಕ ಮತ್ತು ಅರ್ಥವನ್ನು ತಿಳಿದುಕೊಳ್ಳುವ ಒಂದು ಆಧ್ಯಾತ್ಮಿಕದ ಪ್ರಯಾಣದಲ್ಲಿ ನಾವೆಲ್ಲರೂ ಮುಂದುವರಿತಾ ಇದ್ದೀವಿ. ಇದುವರೆಗೂ ನಮಸ್ತೇಸ್ತು ಮಹಾರೌದ್ರಿ ಮಹಾಘೋರ ಪರಾಕ್ರಮಿ ಮಹಾಬಲೆ ಮಹೋತ್ಸಾಹಿ ಮಹಾಭಯ ವಿನಾಶಿನಿ, ಅಲ್ಲಿವರೆಗೂ ನಾವು ದೇವಿಯ ಒಂದು ಮಹಿಮೆಯನ್ನು, ಅವಳ ಒಂದು ರಕ್ಷಣೆಯನ್ನು ಬೇಡ್ತಾ ನಾವು ಇಲ್ಲಿ ಈ ಒಂದು ಹಾದಿಯಲ್ಲಿ ಸಾಗ್ತಾ ಇದ್ದೀವಿ. ಅದೇ ರೀತಿ ಇಂದು ನಾವು ದೇವಿಯನ್ನು ಈ ರೀತಿಯಾಗಿ ಅವಳ ರಕ್ಷಣೆಯನ್ನು 20ನೇ ಶ್ಲೋಕದವರೆಗೂ ನಾವು ತಿಳಿದುಕೊಳ್ಳೋಣ. ತ್ರಾಹಿ ಮಾಂ ದೇವಿ ದುಷ್ಪ್ರೇಕ್ಷೆ ಶತ್ರುಣಾಂ ಭಯವರ್ಧಿನಿ, ಪ್ರಾಚ್ಯಾಂ ರಕ್ಷತು ಮಾಮೈಂದ್ರಿ ಆಗ್ನೇಯಮಗ್ನಿದೇವತಾ. ಅಮ್ಮ, ಶಕ್ತಿಯ ಸ್ವರೂಪಿಣಿಯಾದಂತಹ ನೀನು ನಮ್ಮನ್ನು ರಕ್ಷಿಸು. ನಾವು ಇಲ್ಲಿ ಜಗನ್ಮಾತೆಯನ್ನು ನೀನು ಯಾವ ರೀತಿ ನಮ್ಮನ್ನು ಯಾವ ದಿಕ್ಕಿನಲ್ಲಿ ನಮ್ಮನ್ನು ರಕ್ಷಣೆಯನ್ನು ಮಾಡಬೇಕು, ನಮಗೆ ಜಗನ್ಮಾತೆಯ ರಕ್ಷಣೆ ಯಾವ ದಿಕ್ಕಿನಲ್ಲಿ ಯಾವ ವಿಧದಲ್ಲಿ ಬೇಕು ಅನ್ನೋದನ್ನು ನಾವು ಅವಳಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾಯಿದ್ದೀವಿ. ನಿನ್ನ ದರ್ಶನವೇ ಶತ್ರುಗಳಿಗೆ ಭಯವನ್ನು ಉಂಟು ಮಾಡುತ್ತೆ. ಅಂತಹ ಜಗನ್ಮಾತೆಯಾದ ನೀನು ಪೂರ್ವ ದಿಕ್ಕಿನಲ್ಲಿ ಇಂದ್ರಾಣಿಯಾಗಿ, ಆಗ್ನೇಯ ದಿಕ್ಕಿನಲ್ಲಿ ಅಗ್ನಿದೇವತೆಯಾಗಿ ನಮ್ಮನ್ನು ಕಾಪಾಡುತ್ತಾಯೇ. ಇಲ್ಲಿ ಭಕ್ತನು ದೇವಿಯನ್ನು ಕೇವಲ ಹೊರಗಿನ ಶತ್ರುಗಳಿಂದ ಮಾತ್ರ ಅಲ್ಲ, ಯಾಕೆಂದರೆ ನಾವು ಮೊದಲಿಂದ ಹೇಳ್ತಾ ಬಂದಿದ್ದೀವಿ, ಇಲ್ಲಿ ನಮಗೆ ಶತ್ರುಗಳು ನಮ್ಮ ಹೊರಗೆ ಮಾತ್ರ ಇಲ್ಲ, ನಮ್ಮ ದೇಹದಲ್ಲಿ ಕಾಮ ಕ್ರೋಧ ಮದ ಮೋಹ ಮತ್ಸರವಾಗಿ ನಮ್ಮೊಳಗೆ ತುಂಬಿದ್ದಾರೆ. ಒಳಗಿನ ಭಯ ದುರ್ಬಲತೆಗಳಿಂದ ಕೂಡ ನಮ್ಮನ್ನು ರಕ್ಷಿಸು ಎಂದು ನಾವು ಜಗನ್ಮಾತೆಯನ್ನು ಬೇಡ್ಕೊಳ್ತಾ ಇದ್ದೀವಿ. ಅದೇ ರೀತಿ ದಕ್ಷಿಣೇವತು ವಾರಾಹಿ ನೈಋತ್ಯಾಂ ಖಡ್ಗಧಾರಿಣಿ ಪ್ರತೀಚ್ಯಾಂ ವಾರುಣಿ ರಕ್ಷೇದ್ ವಾಯವ್ಯಾಂ ಮೃಗವಾಹಿನಿ. ಅಂದರೆ ಜಗನ್ಮಾತೆಯನ್ನು ದಕ್ಷಿಣ ದಿಕ್ಕಿನಲ್ಲಿ ವಾರಾಹಿ ದೇವಿಯಾಗಿ ನಮ್ಮನ್ನು ರಕ್ಷಿಸು, ನೈಋತ್ಯದಲ್ಲಿ ಖಡ್ಗಧಾರಿಣಿ, ಪಶ್ಚಿಮದಲ್ಲಿ ವಾರುಣಿಯಾಗಿ, ವಾಯುವ್ಯದಲ್ಲಿ ಮೃಗವಾಹಿನಿಯಾಗಿ ನಮ್ಮನ್ನು ರಕ್ಷಿಸುತ್ತಾಯೇ. ನಮ್ಮ ಜೀವನದ ಎಲ್ಲ ದಿಕ್ಕುಗಳಲ್ಲಿ ದೇವಿಯ ಶಕ್ತಿ ನಮ್ಮನ್ನು ಆವರಿಸಿದರೆ ನಮಗೆ ಭಯ ಅನ್ನೋದಿಲ್ಲಿದೆ. ಹಾಗಾಗಿ ನಾವು ಜಗನ್ಮಾತೆಯನ್ನು ಪ್ರತಿ ದಿಕ್ಕಿನಲ್ಲೂ ನಮ್ಮನ್ನು ರಕ್ಷಿಸುವಂತ ಬೇಡ್ಕೊಳ್ತಾ ಇದ್ದೀವಿ. ನಾವೆಲ್ಲಿದ್ದರೂ ಅವಳ ಕರುಣೆ ನಮ್ಮ ಜೊತೆಗೆ ಇರಬೇಕು, ಅವಳ ಅನುಗ್ರಹ ನಮಗೆ ಬೇಕು. ಉದಿಚ್ಯಾಂ ಪಾತು ಕೌಮಾರಿ ಈಶಾನ್ಯಾಂ ಶೂಲಧಾರಿಣಿ ಊರ್ಧ್ವಂ ಬ್ರಹ್ಮಾಣಿ ಮೇ ರಕ್ಷೇದ್ ದದಸ್ತಾದ್ವೈಷ್ಣವಿ ತಥಾ. ಉತ್ತರದಲ್ಲಿ ಕೌಮಾರಿಯಾಗಿ, ಈಶಾನ್ಯದಲ್ಲಿ ಶೂಲಧಾರಿಣಿಯಾಗಿ, ಮೇಲ್ಭಾಗದಲ್ಲಿ ಬ್ರಹ್ಮಾಣಿಯಾಗಿ, ಕೆಳಭಾಗದಲ್ಲಿ ವೈಷ್ಣವಿ ಜಗನ್ಮಾತೆಯಾಗಿ ನಮ್ಮನ್ನು ರಕ್ಷಿಸುತ್ತಾಯೇ. ದೇವಿಯ ರಕ್ಷಣೆ ಕೇವಲ 4 ದಿಕ್ಕುಗಳಲ್ಲಿ ಮಾತ್ರ ಅಲ್ಲ, ಮೇಲೆ ಕೆಳಗು ಎಲ್ಲೆಡೆ ನಮ್ಮನ್ನು ಸಂಪೂರ್ಣವಾಗಿ ದೈವಿಕ ಕವಚವಾಗಿ ತಾಯಿ ರಕ್ಷಿಸಲಿ. ಏವಂ ದಶ ದಿಶೋ ರಕ್ಷೇತ್ ಚಾಮುಂಡಾ ಶವವಾಹನ ಜಯಾಮೇ ಜಾಗೃತಃ ಪಾತು ವಿಜಯ ಪಾತು ಪೃಷ್ಠತಃ. ಚಾಮುಂಡಾದೇವಿನ ನಾವು 10 ದಿಕ್ಕುಗಳಲ್ಲಿ ರಕ್ಷಿಸು ನಮ್ಮನ್ನು ಅಂತ ಬೇಡ್ಕೊಳ್ತಾ ಇದ್ದೀವಿ. ಯಾಕೆಂದರೆ ಯಾವ ಒಂದು ದಿಕ್ಕಿನಿಂದ ನಮಗೆ ತೊಂದರೆಗಳು ಬಂದರೂ ಅದನ್ನು ಸಹಿಸುವ ಶಕ್ತಿ ನಮಗಿಲ್ಲ. ನಮಗೆ ಎಲ್ಲವನ್ನ ಎದುರಿಸಬೇಕು, ಸಹಿಸಬೇಕು ಅಂತ ಹೇಳಿದ್ರೆ ಅದಕ್ಕೆ ನಮಗೆ ಜಗನ್ಮಾತೆಯ ಅನುಗ್ರಹ, ಆಶೀರ್ವಾದ, ಆ ಜಗದಂಬಿಕೆಯ ರಕ್ಷಣೆ ಬೇಕು. ಹಾಗಾಗಿ ನಾವು ಮುಂದೆ ಜಯ ಮತ್ತು ಹಿಂದೆ ವಿಜಯ ಸಹ ನಮ್ಮನ್ನು ಕಾಪಾಡಲಿ ಅಂತ ಬೇಡ್ಕೊಳ್ತಾ ಇದ್ದೀವಿ. ಹಾಗಾದರೆ ನಮ್ಮ ಜೀವನದಲ್ಲಿ ಮುಂದೆ ಸಾಗುವ ದಾರಿಯಲ್ಲಿ ಜಯವನ್ನು, ಹಿಂದೆ ಉಳಿದ ಅನುಭವಗಳಲ್ಲಿ ವಿಜಯ ಎರಡೂ ನಮ್ಮನ್ನು ಬೆಂಬಲಿಸುತ್ತದೆ ಅನ್ನುವುದನ್ನು ಸೂಚಿಸುತ್ತೆ. ಅಜಿತ ವಾಮ ಪಾರ್ಶ್ವೇತು
ದಕ್ಷಿಣೇ ಚಾಪರಾಜಿತ ಶಿಖಾಮುದ್ಯೋತಿನಿ ರಕ್ಷೇತ್ ಉಮಾ ಮೂರ್ಧ್ನಿ ವ್ಯವಸ್ಥಿತ. ಎಡಭಾಗದಲ್ಲಿ ಅಜಿತ, ಬಲಭಾಗದಲ್ಲಿ ಅಪರಾಜಿತ. ತಲೆಯ ಮೇಲೆ ಉಮಾದೇವಿಯಾಗಿ ನನ್ನನ್ನು ಕಾಪಾಡುತ್ತಾಯೇ. ನಾವು ಯಾವ ದಿಕ್ಕಿನಿಂದ ನೋಡಿದರೂ ನಮ್ಮ ಸುತ್ತಲೂ ಇರಬೇಕಾಗಿರೋದು ಏನು ಆತ್ಮೀಯರೇ? ಜಯವೇ ಇದೆ. ದೇವಿಯ ಆಶೀರ್ವಾದ ನಮ್ಮ ಚಿಂತನೆಗಳನ್ನು ಶುದ್ಧಗೊಳಿಸ್ತಾ ಇರುತ್ತೆ. ಮಾಲಾಧರಿ ಲಲಾಟೇ ಚ ಭ್ರುವೋ ರಕ್ಷೇ ಯಶಸ್ವಿನಿ. ಲಲಾಟದಲ್ಲಿ ಮಾಲಾಧರಿ, ಭ್ರೂ ಮಧ್ಯದಲ್ಲಿ ಯಶಸ್ವಿನಿ ದೇವಿ ನಮ್ಮನ್ನು ರಕ್ಷಿಸಲಿ. ನಮ್ಮ ದೃಷ್ಟಿ ಮತ್ತು ನಮ್ಮ ಆಲೋಚನೆ, ನಮ್ಮ ದಾರಿ ಎಲ್ಲವೂ ದೇವಿಯ ಕೃಪೆಯಿಂದ ಯಶಸ್ಸಿನಂತ ಸಾಗಬೇಕು. ಯಾಕೆಂದರೆ ನಾವು ನೋಡುವಂತಹ ದೃಷ್ಟಿಯಾಗಿರಲಿ, ನಮ್ಮ ಆಲೋಚನೆಗಳಾಗಿರಲಿ, ನಮ್ಮ ದಾರಿಯ ಎಲ್ಲವೂ ನಾವು ನಡೆಯುವಂತಹ ಎಲ್ಲವೂ ಸನ್ಮಾರ್ಗವಾಗಿರಲಿ. ಯಾರಿಂದ? ದೇವಿಯ ಒಂದು ಕೃಪೆಯಿಂದ. ಈ ದೇವಿ ಕವಚವು ನಮಗೆ ಒಂದು ದಿವ್ಯ ಸಂದೇಶವನ್ನು ನೀಡ್ತಾ ಇದೆ. ನಾನು ಯಾವತ್ತೂ ಒಂಟಿಯಲ್ಲ. ಯಾಕೆಂದರೆ ಜಗನ್ಮಾತೆಯ ಶಕ್ತಿ ನಮ್ಮ ಸುತ್ತಲೂ ಇದೆ. ಅಮ್ಮ, ನನ್ನ ಜೀವನದ ಪ್ರತಿಯೊಂದು ಕ್ಷಣದಲ್ಲೂ, ಪ್ರತಿಯೊಂದು ದಿಕ್ಕಿನಲ್ಲೂ ನಿನ್ನ ಕರುಣೆಯ ಕವಚದಿಂದ ನಮ್ಮನ್ನು ಕಾಪಾಡು ಎಂದು ಆ ಅಖಿಲಾಂಡೇಶ್ವರಿಯನ್ನು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಜೈ ದುರ್ಗಾ ಮಾತಾ.